ಹೆಲೋ ಎವ್ರಿವನ್, ವೆಲ್ಕಮ್ ಟು ಯೂಟ್ಯೂಬ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCET ಕ್ವಶನ್ ಪೇಪರ್ ಸೀರೀಸ್. ಇಲ್ಲಿ ನಾನು ಪ್ರೀವಿಯಸ್ ಇಯರ್ KCET ಬಯಾಲಜಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 4 ಪೇಪರ್ಗಳನ್ನ ಸಾಲ್ವ್ ಮಾಡಿ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಆ್ಯಕ್ಚುಲಿ ಅದನ್ನು ಇಷ್ಟಪಟ್ಟಿದ್ದೀರಿ, ನನಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಇಲ್ಲಿ ನಾನು KCET ಬಯಾಲಜಿ 2016 ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ಲಿ ನಾನು ಕ್ವಶನ್ ನಂಬರ್ 1ರಿಂದ 10 ತನಕ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ 10 ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಕ್ವಶನ್ಸ್ಗಳೇನಿದೆ ಸ್ವಲ್ಪ ಡಿಫ್ರೆಂಟು ಇದೆ. ಸೊ ಇಲ್ಲಿವರೆಗೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ನೋಡಿ. ಕ್ವಶನ್ ನಂಬರ್ 1. In a taxonomic hierarchy, the number of common characters will increase as we go from, very simple question actually, option B, that is kingdom to species. So ಇಲ್ಲಿ ನೋಡ್ಬೋದು, ಫ್ರಮ್ ಸ್ಪೀಸೀಸ್ ಟು ಕಿಂಗ್ಡಮ್ ದ ನಂಬರ್ ಆಫ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಯಾವತ್ತೂ ಡಿಕ್ರೀಸ್ ಆಗಬೇಕು. ಸ್ಪೀಸೀಸ್ ಡೈವರ್ಸಿಟಿ ಇನ್ಕ್ರೀಸಸ್ ಫ್ರಮ್ ಸ್ಪೀಸೀಸ್ ಟು ಕಿಂಗ್ಡಮ್. ಫ್ರಮ್ ಕಿಂಗ್ಡಮ್ ಟು ಸ್ಪೀಸೀಸ್ ದ ನಂಬರ್ ಆಫ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇನ್ಕ್ರೀಸ್ ಆಗಬೇಕು. ಸ್ಪೀಸೀಸ್ ಡೈವರ್ಸಿಟಿ ಡಿಕ್ರೀಸಸ್ ಫ್ರಮ್ ಕಿಂಗ್ಡಮ್ ಟು ಸ್ಪೀಸೀಸ್. ಸೊ ಇದನ್ನೆಲ್ಲ ಬರೆದಿಟ್ಕೊಂಬಿಡಿ. ಆಪ್ಷನ್ ಬಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 2. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? Chasmogamous flowers always exhibits geitonogamy. Clistogamous flowers always exhibit autogamy. Chasmogamous flowers never exhibit autogamy. Clistogamous flowers exhibit both autogamy and geitonogamy. ಬಹಳ ಸಿಂಪಲ್ ಇದೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಬಗ್ಗೆ ನಿಮಗೆ ಗೊತ್ತಿದೆ, ಯಾವತ್ತೂ ಕ್ಲೋಸ್ ಆಗಿರುತ್ತೆ. ಆಬ್ವಿಯಸ್ಲಿ ಅಲ್ಲಿ ಆ್ಯಂಡ್ರೋಸಿಯಮ್ ಹಾಗೂ ಗೈನೋಸಿಯಮ್ ಒಂದು ಕ್ಲೋಸ್ಡ್ ಸರ್ಫೇಸ್ನಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ಆಟೋಗ್ಯಾಮಿ ಇದ್ದೇ ಇದೆ. ಅಂದರೆ ವಿ ಕ್ಯಾನ್ ಅಶ್ಯೂರ್ ದಟ್ ಸೀಡ್ಸ್ ಪ್ರೊಡ್ಯೂಸ್ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ವಶನ್ ನಂಬರ್ 3 ನೋಡೋಣ. E. coli bacteria grew in 15 NH4Cl medium for several generations are allowed to grow in 14 NH4Cl medium. 15 ಅಂದರೆ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್, 14 ಅಂದರೆ ಲೈಟ್ ಐಸೋಟೋಪ್ ಆಫ್ ನೈಟ್ರೋಜನ್. ಓಕೆ, ಆಫ್ಟರ್ 2 ಜನರೇಷನ್ the bacteria are isolated from the medium and DNA of bacteria centrifuged in cesium chloride. The result of the density gradient of DNA is. ಈ ಕ್ವಶನಲ್ಲೇ ನಾವು 2 ವಿಷಯಗಳನ್ನ ಕಲ್ತ್ಕೊಂಡ್ವಿ. ಒಂದು, ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಶನ್ ಇನ್ ಈಕೋಲೈಗೆ ನಾವು ಡೆನ್ಸಿಟಿ ಗ್ರೇಡಿಯಂಟ್ ಮೆಥಡನ್ನು ಯೂಸ್ ಮಾಡ್ತೀವಿ, ನಂಬರ್ 1 ಪಾಯಿಂಟ್. ಇನ್ನೊಂದು, ಈ ಡೆನ್ಸಿಟಿ ಗ್ರೇಡಿಯಂಟ್ಗೆ ಯೂಸ್ ಮಾಡುವಂಥ ಸೊಲ್ಯೂಷನ್ ಯಾವುದು? ಸೀಸಿಯಂ ಕ್ಲೋರೈಡ್. ಇದನ್ನೆರಡನ್ನೂ ಬರೆದಿಟ್ಕೊಂಬಿಡಿ, ಬಹಳ ಇಂಪಾರ್ಟೆಂಟ್, ಕೇಳುವ ಚಾನ್ಸ್ ಇದೆ. ಸೊ ಈ ಕ್ವಶನ್ಗೆ ಆಪ್ಷನ್ ಡಿ ಅಥವಾ 4, ಬೋತ್ ಹೈಬ್ರಿಡ್ ಆ್ಯಂಡ್ ಲೈಟ್ DNA. 4ನೇ ಏನು ಆಪ್ಷನ್ ಇದೆ ಅದಕ್ಕೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಸೊ ಒಂದು ಈಕೋಲೈ ಇದೆ, ಅದರಲ್ಲಿ ಏನಿದೆ? DNA ಇದೆ. ಆ DNA ನಾವು ನಾರ್ಮಲ್ DNA ಅಂತ ಕರೆಯೋಣ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸೊಲ್ಯೂಷನಲ್ಲಿ ನಾವು ಗ್ರೋ ಮಾಡಲಿಲ್ಲ. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಈಕೋಲೈನ ತೊಗೊಂಡು, ಆ ಸಿಂಗಲ್ ಈಕೋಲೈ ಸೆಲ್ಲನ್ನು ತೊಗೊಂಡು 15 NH4Cl ಒಂದು ಮೀಡಿಯಮ್ ಏನಿದೆ, ಒಂದು ಸೊಲ್ಯೂಷನ್ ಏನಿದೆ ಅದರಲ್ಲಿ ಬಿಡೋಣ. ಸೊ ಆಬ್ವಿಯಸ್ಲಿ ಏನಾಗ್ತದೆ? DNA ರೆಪ್ಲಿಕೇಟ್ ಆಗ್ತದೆ, ಹೊಸ DNA ಉತ್ಪತ್ತಿ ಆಗ್ತದೆ. ಈ ಹೊಸ DNAಗಳು ಉತ್ಪತ್ತಿಯಾಗಿದ್ದು ಏನಿದೆ ಅಂದರೆ ಡಾಟರ್ ಸ್ಟ್ಯಾಂಡ್ ಅಂತ ಏನು ಕರಿತೀವಿ, ಅದು ಈ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನನ್ನು ತೊಗೊಂಡ್ಬಿಡ್ತದೆ. ಸೊ ಆ ಒಂದು ಸ್ಟ್ಯಾಂಡ್ಗೆ ನಾವು 15N ಅಂತ ಕರಿತೀವಿ, ಅಥವಾ ಹೆವಿ DNA ಅಂತ ಕರಿತೀವಿ. ಸೊ ಅದೇ ಥರ ನಮಗೆ ಈಗ ಏನಾಗ್ತದೆ? 2 DNA ಸಿಗ್ತದೆ, ಅಂದರೆ 2 ಈಕೋಲೈ ಸಿಗ್ತದೆ. ಒಂದು ಈಕೋಲೈಲಿ ನೀವು 15N DNA ಒಂದು ಸ್ಟ್ಯಾಂಡಲ್ಲಿ ಇರುತ್ತದೆ, ಇನ್ನೊಂದು ನಾರ್ಮಲ್ DNA ಇರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ನಾನು ಸೆವರಲ್ ಜನ್ರೇಷನ್ ತನಕ ಏನು ಮಾಡ್ತೀನಿ ಅಂದರೆ 15 NH4Cl ಮೀಡಿಯಮಲ್ಲಿ ಬೆಳೆಸ್ತೀನಿ. ಅವಾಗ ಏನಾಗ್ತದೆ? 2 DNA ಸ್ಟ್ಯಾಂಡ್ಸ್ ಏನಿದೆ ಅದು 15N ಆಗ್ತದೆ, ಹೌದಲ್ವಾ? ಸೊ ಸಿಂಪಲ್ ಇದು. ಸೊ ಈಗ ನಮ್ಮ ಹತ್ರ 2 ಸ್ಟ್ಯಾಂಡ್ಸ್ಗಳು ಸಿಂಗಲ್ DNAಲಿ ಅಥವಾ ಒಂದು ಈಕೋಲೈಲಿ 15N ಇರುತ್ತೆ, 2 ಸ್ಟ್ಯಾಂಡ್ಗಳು, ನೆನ್ಪಿಟ್ಕೊಳ್ಳಿ. ಈಗ ಕ್ವಶನ್ ಬಂದಿರೋದು, ನೌ ವಿ ಹ್ಯಾವ್ ಟು ಗ್ರೋ ಇನ್ 14 NH4Cl, ಹೌದಲ್ವಾ? ಸೊ 15N DNA ಏನಿದೆ, ಹೆವಿ DNA 2 ಏನಿದೆ, ಅದನ್ನು ನಾವು 14 NH4Clಗೆ ಅಲ್ಲಿ ಬೆಳೆಸಬೇಕು. ಸೊ ಫಸ್ಟ್ ಜನ್ರೇಷನ್ ಕಂಪ್ಲೀಟ್ ಆಗುವಾಗ ಆಬ್ವಿಯಸ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ಹೊಸ ಒಂದು DNA ಉತ್ಪತ್ತಿ ಆಗ್ತದೆ, ಹೌದಲ್ವಾ? ಅಂದರೆ ಸ್ಟ್ಯಾಂಡ್ ಉತ್ಪತ್ತಿ ಆಗ್ತದೆ, ಹೊಸ ಸ್ಟ್ಯಾಂಡ್, ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಶನ್. ಇದಕ್ಕೆ ನಾವು ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಈ ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ಗಳು ಆಲ್ರೆಡಿ 14 NH4Cl ಅಲ್ಲಿ ಬೆಳೆಯೋದ್ರಿಂದ ಆಬ್ವಿಯಸ್ಲಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತದೆ. ಸೊ ಈಗ ನಿಮಗೇನು DNA ಸಿಗ್ತದೆ ಅಂದರೆ ಹೈಬ್ರಿಡ್ DNA ಸಿಗ್ತದೆ. ಅಂದರೆ ಒಂದು DNAಲಿ ಸಿಂಗಲ್ ಸ್ಟ್ಯಾಂಡ್ ಏನಿದೆ ಅದು ಪೇರೆಂಟಲ್ ಸ್ಟ್ಯಾಂಡ್, ಅಂದರೆ ಅದು 15N ಇರುತ್ತೆ. ಇನ್ನೊಂದು ಸ್ಟ್ಯಾಂಡ್, ಅದು ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಏನಿದೆ ಅದು 14N ಇರುತ್ತೆ. ಇದಕ್ಕೆ ನಾವು ಹೈಬ್ರಿಡ್ DNA ಅಂತ ಕರಿತೀವಿ. ಈಗ ನಾವು ಸೆಕೆಂಡ್ ಜನ್ರೇಷನ್, ಈಗ ನಾನೇನು ಮಾಡ್ತೀನಿ, ಪುನಃ ಸೊಲ್ಯೂಷನ್ನ ಚೇಂಜ್ ಮಾಡಲ್ಲ, 14 NH4ಅಲ್ಲೇ ಬೆಳೆಸ್ತೀನಿ. ಸೊ ಅವಾಗ ನನಗೆ ಹೊಸ DNA ಸಿಗ್ತದೆ. ಆ DNAಗಳು ಹೇಗಿರ್ತದೆ ಅಂದರೆ 2 ಈಕೋಲೈ ಸಿಗ್ತದೆ, ಹೌದಲ್ವಾ? ಒಂದು ಈಕೋಲೈಯಿಂದ 2 ಆಗ್ತದೆ. ಸೊ ಒಂದು ಈಕೋಲೈಯಲ್ಲಿ ನಮಗೆ ಹೈಬ್ರಿಡ್ DNA ಸಿಗ್ತದೆ, ಇನ್ನೊಂದು ಈಕೋಲೈಯಲ್ಲಿ ನಮಗೆ ಲೈಟ್ DNA ಇರುವಂಥ ಸಿಗ್ತದೆ. ಯಾವುದು? ಈ 2 ಸ್ಟ್ಯಾಂಡ್ಗಳು 14N ಒಳಗೊಂಡಿರ್ತದೆ. ನೀವು ಈ ಡಯಾಗ್ರಾಮಲ್ಲಿ ನೋಡ್ಬೋದು, ಬಹಳ ಸಿಂಪಲ್ ಆದಂಥ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಈ ಡಯಾಗ್ರಾಮ್ ಮುಖಾಂತರ ನೀವು ಕಲ್ತ್ಕೋಬೋದು. ಸೊ ಬಹಳ ಸಿಂಪಲ್ ಆದದ್ದು. ಸೊ ಈಗ ನಮಗೆ ಒಂದು ಹೈಬ್ರಿಡ್ DNA ಸಿಕ್ಕಿದೆ, ಇನ್ನೊಂದು ಲೈಟ್ DNA ಸಿಕ್ಕಿದೆ, ಅಷ್ಟೇ.
ಕ್ವಶನ್ ನಂಬರ್ 4, ಇನ್ ವಿಚ್ ಟೈಪ್ ಆಫ್ ಇಂಟರಾಕ್ಷನ್ಸ್ ಬೋತ್ ದ ಇಂಟರಾಕ್ಟಿಂಗ್ ಆರ್ಗ್ಯಾನಿಸಮ್ಸ್ ಡು ನಾಟ್ ಲಿವ್ ಕ್ಲೋಸ್ ಟುಗೆದರ್? ಬಹಳ ಸಿಂಪಲ್ ಆದಂಥ ಕ್ವಶನ್ ಇದು. ಆಪ್ಷನ್ ಡಿ, ಕಾಂಪಿಟೇಷನ್. ಹೌದಲ್ವಾ? ಸೊ ನಾರ್ಮಲಿ ಕಾಂಪಿಟೇಷನಲ್ಲಿ ಎರಡು ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕೆನಾಟ್ ಲಿವ್ ಟುಗೆದರ್. ಸೊ ದಿಸ್ ದ ಥಿಂಗ್. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಪ್ರೆಡೇಷನ್, ಪ್ಯಾರಾಸಿಟಿಸಮ್, ಮ್ಯೂಚುವಲಿಸಮಲ್ಲಿ ಎರಡು ಇಂಟ್ರಾಕ್ಟಿಂಗ್ ಸ್ಪೀಸೀಸ್ ಹತ್ತಿರ ಇರಲೇಬೇಕಾಗ್ತದೆ. ಪ್ರೆಡೇಷನಲ್ಲಿ ಪ್ರೆಡೇಟರ್ ಹಾಗೂ ಪ್ರೇ ಒಟ್ಟಿಗೆ ಇರಬೇಕು, ಇಲ್ಲದಿದ್ದರೆ ಪ್ರೆಡೇಟರ್ಗೆ ಆಹಾರ ಸಿಗೋದಿಲ್ಲ. ಪ್ಯಾರಾಸಿಟಿಸಮಲ್ಲೂ ಹಾಗೆ. ಹೌದಲ್ವಾ? ಸೊ ಸಿಂಪಲ್ ಇದೆ. ಆಪ್ಷನ್ ಡಿ ಕರೆಕ್ಟ್ ಇದೆ. Question number 5, facultative absorption of water from primary urine is influenced by the hormone. ಬಹಳ ಸಿಂಪಲ್ ಹಾಗೂ ಡೈರೆಕ್ಟ್ ಕ್ವಶನ್ ಇದು. ಆಂಡ್ರೋಜನ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿ ನೋ ದಟ್ ದ ಫಂಕ್ಷನ್ ಆಫ್ ಆಂಡ್ರೋಜನ್ ಇಸ್ ಟು ಇನಿಷಿಯೇಟ್ ಸ್ಪರ್ಮ್ಯಾಟೋಜೆನೆಸಿಸ್ ಇನ್ ದಿ ಸೆಮಿನಿಫರಸ್ ಟ್ಯೂಬಿಲ್ಸ್. ಹೌದು. ಎಪಿನೆಫ್ರಿನ್ ನಮಗೆ ಗೊತ್ತಿದೆ, ಫ್ಲೈಟ್ ಆರ್ ಫ್ರೈಟ್ ಹಾರ್ಮೋನ್ಸ್ ಇದು. ಅಡ್ರಿನಲಿನ್ ಅಥವಾ ನಾರ್ ಅಡ್ರಿನಲಿನ್ ಅಂತ ಬರುತ್ತಲ್ವ ಅದು. ಸೊ ವ್ಯಾಸೋಪ್ರೆಸಿನ್ ಹೌದು. ADH ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನ್ ಅಂತ ಕರಿತೀವಿ, ADH. ಸೊ ಅದಕ್ಕೆ ನಾವು ವ್ಯಾಸೋಪ್ರೆಸಿನ್ ಅಂತಲೂ ಕೂಡ ಕರಿತೀವಿ. ಇದು ನಾರ್ಮಲಿ ಇಟ್ ಆ್ಯಕ್ಟ್ಸ್ ಆನ್ ದಿ ಡಿಸ್ಟಲ್ ಕನ್ವಲ್ಯೂಟಿವ್ ಟ್ಯೂಬಿಲ್, ಅಂದರೆ DCT ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ನೆಫ್ರಾನಲ್ಲಿರುತ್ತೆ, ಅದರ ಮೇಲೆ ಅದು ಪರಿಣಾಮ ಬೀರುತ್ತೆ. ಇಟ್ ಆ್ಯಕ್ಟ್ಸ್ ಆನ್ ದಿ DCT ಆ್ಯಂಡ್ ಹೆಲ್ಪ್ಸ್ ಇನ್ ದಿ ರೀಅಬ್ಸಾರ್ಪ್ಷನ್ ಆಫ್ ಸೋಡಿಯಮ್ ಆ್ಯಂಡ್ ವಾಟರ್. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ವ್ಯಾಸೋಪ್ರೆಸಿನ್ ಕರೆಕ್ಟ್ ಇದೆ. ಥೈರಾಕ್ಸಿನ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಥೈರಾಯ್ಡ್ ಗ್ಲ್ಯಾಂಡಲ್ಲಿರುವಂಥ ಹಾರ್ಮೋನ್ ಇದು. ಸೊ ಆಪ್ಷನ್ 3. Question number 6, in a Dithecus anther, each pollen sac contain 1000 mmC. What is the total number of pollen grains produced by the anther? ಬಹಳ ಸಿಂಪಲ್ ಆದಂಥ ಕ್ವಶನ್, ಬಟ್ ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಬೇಕು. ನೀವು ಆ ಥರ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ, ಈ ಕ್ವಶನ್ ನೋಡಿದ ತಕ್ಷಣ ಹೋಗೋದು ಆಪ್ಷನ್ ಎಗೆ 4000 ಅಂತ. ಆ್ಯಕ್ಚುಲಿ ಅಲ್ಲ, 16000. ಸೊ ನೋಡೋದಾದರೆ ಡೈಥೆಕಸ್ ಆ್ಯಂಥರ್ ನಮಗೆ ಗೊತ್ತಿದೆ, ಆ್ಯಂಥರ್ನಲ್ಲಿ 2 ತೇಕ ಇರುತ್ತೆ. ಸೊ ಈಚ್ ತೇಕದಲ್ಲಿ ನಮಗೆ 2 ಲೋಬ್ಸನ್ನು ನೋಡ್ತೀವಿ. ಸೊ 2 ಲೋಬ್ ಅಂತ ಹೇಳಿದ್ರೆ ಅದರೊಳಗಡೆ ಪೋಲನ್ ಸ್ಯಾಕ್ ಇರುತ್ತೆ. ಅಂದರೆ ಒಂದು ತೇಕದಲ್ಲಿ 2 ಪೋಲನ್ ಸ್ಯಾಕ್ ಇದ್ದರೆ ಇನ್ನೊಂದು ತೇಕದಲ್ಲಿ 2 ಪೋಲನ್ ಸ್ಯಾಕ್ ಇರುತ್ತೆ. ಟೋಟಲ್ ಆಗಿ 4 ಪೋಲನ್ ಸ್ಯಾಕ್ ಒಂದು ಆ್ಯಂಥರ್ನಲ್ಲಿ ಇರಬೇಕು. ಸೊ ಈಚ್ ಪೋಲನ್ ಸ್ಯಾಕ್ನಲ್ಲಿ 1000 mmC ಇದೆ. ನಮಗೆ ಗೊತ್ತಿದೆ mmC ಅಂದರೆ ಮೈಕ್ರೋಸ್ಪೋರ್ ಮದರ್ ಸೆಲ್. ಸೊ ಬೈ ಎ ಪ್ರಾಸೆಸ್ ಮೈಕ್ರೋಸ್ಪೋರೋಜೆನೆಸಿಸ್ ಇಟ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ 4 ಮೈಕ್ರೋಸ್ಪೋರ್ಸ್ ಅಥವಾ ಪೋಲನ್ ಗ್ರೇನ್ಸ್. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ 4 ಪೋಲನ್ ಗ್ರೇನ್ಸ್ಗಳನ್ನು ಕೊಡುತ್ತೆ. ಅಷ್ಟೇ ಅಲ್ವಾ? ಸಿಂಪಲ್ ಅಲ್ವಾ? ಸೊ ಇದು ಗೊತ್ತಿರಬೇಕು. ಸೊ ಹಾಗಾದರೆ 1000 mmC ಇರುವಂಥದ್ದು ಆಬ್ವಿಯಸ್ಲಿ ಅಲ್ಲಿ 4000 ಆಗಿಬಿಟ್ಟಿದೆ. ಯಾಕಂದರೆ ಈಚ್ ಪೋಲನ್ ಸ್ಯಾಕ್ ಅಂದರೆ 4 ಪೋಲನ್ ಸ್ಯಾಕ್ ಇದೆ. ಸೊ ಟೋಟಲ್ ಆಗಿ 4000 mmC ಇದೆ. ಸೊ 4000 mmC ಪ್ರೊಡ್ಯೂಸಸ್ 16000 ಮೈಕ್ರೋಸ್ಪೋರ್ಸ್ ಅಥವಾ ಪೋಲನ್ ಗ್ರೇನ್ಸ್. ಹೌದಲ್ವಾ? 1000 ಇಂಟು 4 ಮಾಡಿ. 1 ಇಂಟು 4 ಆದರೆ ಆಬ್ವಿಯಸ್ಲಿ ಒಂದು ಪೋಲನ್ ಮದರ್ ಸೆಲ್ ಆ್ಯಕ್ಚುಲಿ ಗಿವ್ಸ್ 4 ಪೋಲನ್ ಗ್ರೇನ್ಸ್. ಹಾಗಾದರೆ 4000 mmC ಎಷ್ಟು ಕೊಡುತ್ತೆ? ಸೊ 4000 ಇಂಟು 4 ಎಷ್ಟು ಬಂತು? ಆಪ್ಷನ್ 3, 16000. ಸೊ ಇಷ್ಟೇ ವಿಷಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ದುಡುಕ್ಬೇಡಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 7 ನೋಡೋಣ. ಐಡೆಂಟಿಫೈ ದಿ ಕರೆಕ್ಟ್ ಇಕ್ವೇಷನ್ ಫಾರ್ ಹಾರ್ಡಿ-ವೇನ್ಬರ್ಗ್ ಲಾ. ನಮಗೆ ಗೊತ್ತಿದೆ ಆ್ಯಕ್ಚುಲಿ ಹಾರ್ಡಿ-ವೇನ್ಬರ್ಗ್ ಲಾ ಆ್ಯಕ್ಚುಲಿ P² + Q² + 2PQ = 1 ಅಂತ ಹೇಳುತ್ತೆ. ಸೊ ಅಂದರೆ ಅಲಿಲಿಕ್ ಫ್ರೀಕ್ವೆನ್ಸಿ ಇನ್ ಎ ಪಾಪ್ಯುಲೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್ ಫ್ರಮ್ ಜನರೇಷನ್ ಆಫ್ಟರ್ ಜನರೇಷನ್ ಅಂತ ಹೇಳೋದು ಹಾರ್ಡಿ-ವೇನ್ಬರ್ಗ್ ಲಾ. ಇದು ಇವಲ್ಯೂಷನ್ ಚಾಪ್ಟರಿಂದ ಬಂದಿರುವಂಥದ್ದು. ಸೊ ಆ್ಯಕ್ಚುಲಿ ಹಾರ್ಡಿ-ವೇನ್ಬರ್ಗ್ ಲಾನ ನಾನು P + Q = 1 ಅಂತಲೂ ಬರಿಬಹುದು, ಅಥವಾ P + Q² = 1 ಅಂತಲೂ ಬರಿಬೋದು. ಹಾಗೆ ನೋಡೋದಾದರೆ ಆಪ್ಷನ್ 1 ಹಾಗೂ ಆಪ್ಷನ್ 3 ಎರಡೂ ಕರೆಕ್ಟ್ ಇದೆ. ಸೊ ಈ ಥರ ಆ್ಯಕ್ಚುಲಿ ಎಡವಟ್ ಆಗಿಬಿಡ್ತದೆ KCET-ಇಂದಲೂ ಕೂಡ. ಸೊ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ನಿಮಗೆ ಗ್ರೇಸ್ ಮಾರ್ಕ್ ಕೊಡ್ತಾರೆ. ಸೊ ಆಪ್ಷನ್ 1ಗೆ ಹೋದರೂ ಕೊಡ್ತಾರೆ, ಆಪ್ಷನ್ 3ಗೆ ಹೋದರೂ ಕೊಡ್ತಾರೆ. ಆದರೆ 2 ಮತ್ತು 4ಗೆ ಹೋದರೆ ಖಂಡಿತ ಕೊಡಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ 1 ಆ್ಯಂಡ್ 3 ಕರೆಕ್ಟ್. Question number 8, the relative contribution of various greenhouse gases to total global warming is given in the following. ಬಹಳಷ್ಟು ಸಲ ಆ್ಯಕ್ಚುಲಿ ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾರ್ಮಲಿ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ 60% 100% ಕಾರ್ಬನ್ ಡೈಆಕ್ಸೈಡ್. ಹಾಗೆ ನೋಡೋದಾದರೆ ಆಪ್ಷನ್ 1 ಹಾಗೂ ಆಪ್ಷನ್ 2 ಆಲ್ಮೋಸ್ಟ್ ಕರೆಕ್ಟ್ ಇದೆ. ಕರೆಕ್ಟಾಗಿ ನೋಡಬೇಕೀಗ. ನೆಕ್ಸ್ಟ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ ಯಾವುದು? ಮೀಥೇನ್, CH4. ಹೌದಲ್ವಾ? ಸೊ ನಮಗೆ ಗೊತ್ತಾಯಿತು. ಆನ್ಸರ್ 1, ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಸಿ ಈಗ 14% CFC, ಕ್ಲೋರೋಫ್ಲೋರೋಕಾರ್ಬನ್. ಡಿ ಏನಿದೆ? ನೈಟ್ರಸ್ ಆಕ್ಸೈಡ್ ಇದೆ. ಸೊ ಅದು ಬಹಳ ಕಡಿಮೆ ಇದೆ. ಸೊ ಬಟ್ ಇಟ್ಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅದು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 9, ಇನ್ ಪ್ಲಾಂಟ್ಸ್ ಲ್ಯಾಟ್ರಲ್ ರೂಟ್ಸ್ ಅರೈಸ್ ಫ್ರಮ್. ನೇರವಾದಂಥ ಕ್ವಶನ್. ನಾರ್ಮಲಿ ಲ್ಯಾಟ್ರಲ್ ರೂಟ್ ಅಂದರೆ ಈ ಪ್ರೈಮರಿ ರೂಟ್ ಏನಿರುತ್ತೆ, ಈ ನಾರ್ಮಲಿ ಡೈಕಾಟ್ಗಳಲ್ಲಿ ನೋಡ್ಬೋದು. ಸೊ ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಬ್ರಾಂಚಸ್. ಅದಕ್ಕೆ ನಾವು ಲ್ಯಾಟ್ರಲ್ ರೂಟ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್, ಅದೆಲ್ಲ ಲ್ಯಾಟ್ರಲ್ ರೂಟ್ಸ್. ಇದು ಯಾವುದರಿಂದ ಬರುತ್ತೆ ಅಂಥೇಳಿ. ಸೊ ರೂಟ್ನಲ್ಲಿ ಪೆರಿಸೈಕಲ್ ಅಂತ ಹೇಳುವಂಥ ಸೆಲ್ಸ್ ಲೇಯರ್ಸ್ ಇರುತ್ತೆ. ನಾರ್ಮಲಿ ವ್ಯಾಸ್ಕ್ಯುಲರ್ ಬಂಡಲ್ ಸಮೀಪ ಇರುವಂಥದ್ದು ಇದು. ಸೊ ನೋಡ್ಬೋದು ನೀವು ಡಯಾಗ್ರಾಮ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಪೆರಿಸೈಕಲ್. ಸೊ ಪೆರಿಸೈಕಲಿಂದ ಲ್ಯಾಟ್ರಲ್ ರೂಟ್ಸ್ ಅರೈಸ್ ಆಗುತ್ತೆ. ಸೊ ಪೆರಿಸೈಕಲ್ ಅಂದರೆ ಇಟ್ ಈಸ್ ದಿ ಔಟರ್ಮೋಸ್ಟ್ ಸೆಲ್ ಲೇಯರ್ ಆಫ್ ದಿ ವ್ಯಾಸ್ಕ್ಯುಲರ್ ಬಂಡಲ್. ಇಷ್ಟೇ ವಿಷಯ. ಆಪ್ಷನ್ ಡಿ ಅಥವಾ ಆಪ್ಷನ್ 4 ಕರೆಕ್ಟ್ ಇದೆ. Question number 10. Find the sequence of binding of the following amino acyl tRNA complexes during translation to mRNA transcribed by a DNA segment having the base sequences
ಕೊಟ್ಟಿದ್ದಾರೆ ಅಲ್ಲಿ 3 ಪ್ರೈಮ್ ಟು 5 ಪ್ರೈಮ್. ಸೊ ಆಬ್ವಿಯಸ್ಲಿ ನೀವು ನೋಡ್ಬೋದು TACATGG TCG ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದು ಆ್ಯಕ್ಚುಲಿ DNA ಸೀಕ್ವೆನ್ಸ್. ಇದರಿಂದ ಒಂದು mRNA ಉತ್ಪತ್ತಿ ಆಗ್ತದೆ. ಸೊ ಈ mRNA ಆ್ಯಕ್ಚುಲಿ ನಾರ್ಮಲಿ ಒಂದು ಅಮೈನೋ ಆ್ಯಸಿಡ್ಗೆ ಪರ್ಟಿಕ್ಯುಲರ್ ಆಗಿ TRNA ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ಸೊ ಆಲ್ರೆಡಿ ಇಲ್ಲಿ ನೋಡ್ಬೋದು 4 TRNA, ಅದಕ್ಕೆ ಆ್ಯಂಟಿಕೋಡನ್ಸು ಕೊಟ್ಟಿದ್ದಾರೆ. AUG, UAC, CCG, GGU ಅಂತ ಕೊಟ್ಟಿದ್ದಾರೆ. ಸೊ ಇದು ಆ್ಯಂಟಿಕೋಡನ್. ಸೊ ಇದಕ್ಕೆ ನಾವು ಒಂದು ಫಸ್ಟ್ ಇದು ಆನ್ಸರ್ಗೆ ಹೋಗ್ಲಿಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಇದಕ್ಕೊಂದು ಸೀಕ್ವೆನ್ಸ್ ಬರೆದಿಟ್ಕೋಬೇಕು. ರಫ್ ವರ್ಕ್ ಪೇಜ್ ಕೊಟ್ಟಿದ್ದಾರಲ್ಲ ಕೆಳಗಡೆ ಒಂದು ಸ್ಪೇಸ್ ಇದೆ. ಸೊ ಅದರಲ್ಲಿ ನೀವು ಬರೆದಿಟ್ಕೋಬೇಕು. ಸೊ 3 ಪ್ರೈಮ್ ಅಂದರೆ ಅಪೋಸಿಟ್ ಇರಬೇಕು 5 ಪ್ರೈಮ್. ಟಿಗೆ ಎ ಬರುತ್ತೆ, ಎಗೆ ಯು ಬರುತ್ತೆ, ಸಿಗೆ ಜಿ ಬರುತ್ತೆ, ಎಗೆ ಯು ಬರುತ್ತೆ, ಟಿಗೆ ಎ, ಜಿಗೆ ಸಿ, ಜಿಗೆ ಸಿ, ಜಿಗೆ ಸಿ, ಟಿಗೆ ಎ ಬರುತ್ತೆ, ಸಿಗೆ ಜಿ ಬರುತ್ತೆ, ಸಿಗೆ ಜಿ ಬರುತ್ತೆ, ಜಿಗೆ ಸಿ ಬರುತ್ತೆ. ಇದನ್ನು ಬರೆದಿಟ್ಕೊಂಬಿಡಿ. ಸೊ ಇದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರುವಂಥ ಆ್ಯಂಟಿಕೋಡನ್ ಯಾವುದು ಅಂತ ಹುಡುಕಬೇಕು. ಸೊ ಹಾಗೆ ನೋಡೋದಾದರೆ ಇಲ್ಲಿ ಬಿ ಏನು ಕೊಟ್ಟಿದ್ದಾರೆ, UAC ಆ್ಯಂಟಿಕೋಡನ್ ಇದೆ. UAC ನಾರ್ಮಲಿ AUGಗೆ ಹೋಗಿ ಬೈಂಡ್ ಆಗ್ತದೆ, ಹೌದಲ್ವಾ? ಸಿಂಪಲ್. ಸೊ ನೆಕ್ಸ್ಟ್ ಏನಿದೆ, AUG ಇದೆ. ಸೊ AUG ಆ್ಯಂಟಿಕೋಡನ್, ಇದು ಕೋಡಾನ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಇದು AUG ಅಂತ ಹೇಳುವಂಥದ್ದು ಆ್ಯಂಟಿಕೋಡನ್. ಇದು ನಮಗೆ ಗೊತ್ತಿದೆ. AUG ಕೋಡಾನ್ ಏನಿದೆ ಅದು ಇನಿಷಿಯೇಟರ್ ಕೋಡಾನ್, ಅದು ಮಿಥಿಯೋನಿನ್ಗೆ ಕೋಡ್ ಮಾಡುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇದು AUG ಅಂತ ಹೇಳುವಂಥದ್ದು ಇಟ್ ಇಸ್ ನಥಿಂಗ್ ಬಟ್ ಆ್ಯಂಟಿಕೋಡನ್, TRN ಇರುವಂಥದ್ದು. ಸೊ AUG ಏನು ಮಾಡುತ್ತೆ, ನೆಕ್ಸ್ಟ್ ಯಾವುದಿದೆ UAC ಅಂತಿದೆ ಅಲ್ವ, ಅದಕ್ಕೆ ಹೋಗಿ ಬೈಂಡ್ ಆಗ್ತದೆ. ನೆಕ್ಸ್ಟ್ CCA ಕೋಡಾನ್ಗೆ, MRL ಇರುವಂಥ ಕೋಡಾನ್ಗೆ ಯಾವುದು ಬೈಂಡ್ ಆಗ್ತದೆ ಅಂತ ಹೇಳಿದ್ರೆ GGU ಬೈಂಡ್ ಆಗ್ತದೆ, ಹೌದಲ್ವಾ? ಸಿಂಪಲ್ ಇದೆ. ಸೊ ಕೊನೆಗೆ ಉಳ್ಕೊಂಡಿರೋದು ಯಾವುದು, CCG, ಅಷ್ಟೇ ಸಿ. ಸೊ ಅದನ್ನು ನೋಡ್ಬೋದು ನೀವು ಮಾಡಿ. ಆ್ಯಕ್ಚುಲಿ ಯು ಕ್ಯಾನ್ ಡೂ ಇಟ್ ಆ್ಯಕ್ಚುಲಿ. ಸೊ ಹಾಗೆ ನೋಡೋದಾದರೆ ಚೂಸ್ ದಿ ಆನ್ಸರ್ ಶೋಯಿಂಗ್ ದಿ ಕರೆಕ್ಟ್ ಆರ್ಡರ್ ಆಫ್ ಆಲ್ಫಾಬೆಟ್ಸ್. ಫಸ್ಟ್ ಬಿ ಬರಬೇಕು, ನಂತರ ಎ ಬರಬೇಕು, ನಂತರ ಡಿ ಬರಬೇಕು, ನಂತರ ಸಿ ಬರಬೇಕು. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಈ ಥರ ಕ್ವಶನ್ ಬಂದಾಗ ಸ್ವಲ್ಪ ಟೈಮ್ ತೊಗೊಳ್ಳಿ. ಸೊ ಅದಕ್ಕೆ ಹೇಳೋದು, ಈ ಕೆಲವು ಸಿಂಪಲ್ ಕ್ವಶನ್ಸ್ಗಳಿಗೆ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡಿ, ತುಂಬ ಥಿಂಕ್ ಮಾಡೋಕ್ಕೋಗ್ಬೇಡಿ, ನೇರವಾಗಿ ಆನ್ಸರಿಗೆ ಹೋಗ್ಬಿಡಿ. ಈ ಥರ ಕ್ವಶನ್ ಬಂದಾಗ ಸ್ವಲ್ಪ ನಿಮ್ಮದು ಟೈಮ್ ಹೋಗ್ತದೆ, 1 ನಿಮಿಷ ಆದರೂ ಬೇಕಾಗ್ತದೆ, ಸ್ವಲ್ಪ ನೋಡಬೇಕಾಗ್ತದೆ, ಅರ್ಜೆಂಟ್ ಮಾಡೋಕ್ಕೋಗ್ಬೇಡಿ. ಸೊ ಆಪ್ಷನ್ 2 ಕರೆಕ್ಟ್ ಇದೆ.